ಮೇಡಮ್, ನೀವು ಅವರು ಸ್ಟ್ರಗ್ಲಿಂಗ್ ಆಕ್ಟರ್ ಆದಾಗ್ಲೂ ನೋಡಿದ್ದೀರಾ, ಚಾಲೆಂಜಿಂಗ್ ಸ್ಟಾರ್ ಆದ್ಮೇಲೂ ನೋಡಿದ್ದೀರಾ, ನೋಡ್ಕೊಂಡೇ ಬರ್ತಿದ್ದೀರಾ. ನೀವು ಕಂಡಂತಹ ದರ್ಶನ್ ಹೇಗೆ? ನಾನು ಅವರನ್ನ ಎಲ್ಲರ ಮನೆ ದೋಸೆಲು ಅಂತ ಒಂದು ಸಿನಿಮಾ ಬಹುಶಃ ಒಂದು 25 ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ಅದಾದಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರ ಅಂತ ಒಂದು ಸಿನಿಮಾಗಳಲ್ಲೇ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕೋದು. ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಒಬ್ಬರಿಲ್ಲ. ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋಯಿಂಗ್, ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ರೀತಿ, ಅವ್ರನ್ನ ಆರಾಧಿಸ್ತಾ ಇದ್ದಂಥ ರೀತಿ, ಅಷ್ಟೆಲ್ಲ ಸ್ಟಾರ್ಡಮ್ ಇದ್ರೂ ಕೂಡ ಅವ್ರಿಗಿದ್ದಂಥ ಸರಳತೆ, ಪ್ರತಿದಿನ ಅವ್ರ ಸೆಟ್ಟಿಗೆ ಬಂದು ಹೋದರೆ ಎಲ್ಲ ಕಲಾವಿದರು ಮಾತಾಡ್ಕೊಳ್ಳೋರು, ಎಷ್ಟು ಸರಳವಾಗಿ ನಮ್ಮ ಜೊತೆಗೆ ಇರ್ತಾರೆ ಅಂತ. ಅಂದರೆ ಕಷ್ಟನ ತುಂಬ ಹತ್ತಿರದಿಂದ ನೋಡಿ ಬೆಳೆದಂಥ ಒಬ್ಬ ಕಲಾವಿದ. ಪ್ರತಿ ಶಾಟಲ್ಲೂ ಆ್ಯಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ, ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನನಗೆ ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನು ಏನಾದ್ರು ಕೊಡಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ. ಬೆಳಗ್ಗೆ ಮೊದಲನೇ ಶಾಟ್ ಬಂದರೆ ಅವರು ಜಿಮ್ ಮಾಡೋರು. ಯಾಕಂದರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಮೈಕಟ್ಟೆಲ್ಲ ಚೆನ್ನಾಗಿರಬೇಕು, ಪಾತ್ರಕ್ಕೆ ಹೊಂದ್ಕೊಳ್ಳೋ ನಾನು ಇರಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಸೆಟ್ಟಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾಯಿದ್ರು, ಆ ಪಾತ್ರಕ್ಕೆ ಜೀವ ಕೊಡ್ತಾಯಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.